ರಾಜ್ಯದ ನಾಯಕರಿಗೂ ಕೂಡ ಯಾವಾಗ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ತತ್ಕ್ಷಣಕ್ಕೆ ಅವರ ಬಳಿ ಕೂಡ ಉತ್ತರ ಇಲ್ಲ. ಆದರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಮಾತ್ರ ಪಟ್ಟು ಬಿಡ್ತಾ ಇಲ್ಲ. ನಿರಂತರವಾಗಿ ಮುಖ್ಯಮಂತ್ರಿ ಮನೆಗೆ, ಉಪಮುಖ್ಯಮಂತ್ರಿ ಮನೆಗೆ, ದೆಹಲಿ ನಾಯಕರ ಮನೆಗೆ, ಉಸ್ತುವಾರಿಗಳ ಮನೆಗೆ, ಹೀಗಾಗಿ ಸಾಲು ಸಾಲಾಗಿ ಲಾಭಿಯನ್ನು ಮಾಡ್ತಿದ್ದಾರೆ. ನಾಯಕರ ನಿವಾಸದ ಮುಂದೆ ಈಗ ಕ್ಯೂ ಹಚ್ಚಿ ನಿಂತಿದ್ದಾರೆ. ಇದರ ಜೊತೆಗೆ ನೇರವಾಗಿ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗಾದರೆ ಲೀಸ್ಟ್ನಲ್ಲಿ ಯಾರ್ಯಾರಿದ್ದಾರೆ, ಯಾರ್ಯಾರ ಆಕಾಂಕ್ಷಿಗಳು ನೋಡೋಣ ಬನ್ನಿ. ಹೈಕಮಾಂಡ್ನವರೇ ಕರೆದಿದ್ರು, ರೀಸಫಲ್ ಮಾಡಿ ಅಂತ ಹೇಳಿದ್ರು. ಸಹಜವಾಗಿ ನನಗೂ ಕೂಡ ನಿರೀಕ್ಷೆ ಇದೆ. ನನಗೊಂದು ಅವಕಾಶ ಕೊಡಬೇಕು ಅಂತ ಕೇಳಿದ್ದೀನಿ. ನಾನು ನಿಮಗೆ ಕೇಳ್ತೀನಿ. ಸಿಎಂ ಸಿದ್ದರಾಮಯ್ಯ 14 ಸ್ಥಾನಗಳೊಂದಿಗೆ ಸಂಪುಟ ಪುನರ್ರಚನೆಗೆ ಮೆಗಾ ಪ್ಲಾನ್ ಹಾಕಿಕೊಂಡಿದ್ದಾರೆ. ಇದೇ ವಿಚಾರವನ್ನ ದೆಹಲಿ ತೊರೆಗಳ ಮುಂದೆಯೂ ಇಟ್ಟಿದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ ವರಿಷ್ಠರು ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ. ಹೀಗಿದ್ರೂ ಸಂಪುಟ ಪುನರ್ರಚನೆ ಎಂಬ ಪದ ಹೊರಬರ್ತಿದ್ದಂತೆ ಕೈ ಶಾಸಕರ ಕಿವಿ ನೆಟ್ಟಗಾಗಿದೆ. ಹೀಗಾಗಿ ನಾಯಕರು ಬೆಂಗಳೂರಿನಿಂದ ದಿಲ್ಲಿಯವರೆಗೆ ಲಾಬಿ ಶುರು ಮಾಡಿದ್ದಾರೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳುವ ಮುನ್ನ ಬೆಂಗಳೂರಿನಲ್ಲಿ ಶಾಸಕರ ದಂಡೆ ಸಿಎಂ ನಿವಾಸದ ಬಳಿ ಬಂದಿತ್ತು. ದೆಹಲಿಯಲ್ಲಿಯೂ ಅನೇಕರು ಸಿಎಂರನ್ನ ಭೇಟಿ ಮಾಡಿದ್ರು. ಈ ಪೈಕಿ ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಕೂಡ ಒಬ್ಬರು. ಇವರು ಬಂಗಾರಪೇಟೆ ಕ್ಷೇತ್ರದಿಂದ 3 ಬಾರಿ ಶಾಸಕರಾಗಿದ್ದಾರೆ. ದಲಿತ ಬಲಗೈ ಹಾಗೂ ಕೋಲಾರ ಜಿಲ್ಲೆಗೆ ಹಿರಿಯ ಶಾಸಕ. ಇವರು ಕೂಡ ಸಚಿವ ಸ್ಥಾನಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಮತ್ತೊಂದು ಕಡೆ ಕೋಲಾರದವರೇ ಆದ ಕೆಎಚ್ ಮುನಿಯಪ್ಪ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಳಿ ತಮ್ಮ ಸಚಿವ ಸ್ಥಾನದ ಖಾತ್ರಿ ಬಗ್ಗೆ ಮಾತುಕತೆ ನಡೆಸಲಿದ್ದಾರೆ. ಒಂದು ವೇಳೆ ನನ್ನನ್ನು ಕೈಬಿಟ್ರೆ ಪುತ್ರಿ ರೂಪಕಲಾಗಿ ಪಟ್ಟ ತ್ಯಾಗ ಮಾಡಲು ಸಿದ್ಧ ಎಂಬ ಕಸರತ್ತು ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ಉಳಿದ ಶಾಸಕರು ತಮ್ಮ ಹಿರಿತನದ ದಾಳ ಮುಂದಿಟ್ಟು ಸಚಿವ ಸ್ಥಾನ ಕೊಡಬೇಕೆಂಬ ಕೂಗೆತ್ತಿದ್ದಾರೆ. ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ತಮಗೆ ಮಂತ್ರಿಗಿರಿ ಕೊಟ್ರೆ ನಿಭಾಯಿಸುವೆ ಅಂತಿದ್ದಾರೆ. ಶಾಸಕ ಕೆ. ಷಡಾಕ್ಷರಿ, ಶಾಂತನಗೌಡ ಹಾಗೂ ಸುಬ್ಬಾರೆಡ್ಡಿ ಕೂಡ ಒಲಿದು ಬರುವ ಭಾಗ್ಯಕ್ಕಾಗಿ ಎದುರು ನೋಡ್ತಿದ್ದಾರೆ. ಸಹಜವಾಗಿ ನನಗೂ ಕೂಡ ನಿರೀಕ್ಷೆ ಇದೆ. ನಾನು ಕೂಡ ಸೀನಿಯರ್ MLA 25 ವರ್ಷಗಳಿಂದ 5ನೇ ಬಾರಿ ನಾನು ಗೆಲ್ತಾ ಇರ್ತಕ್ಕಂಥದ್ದು. ಅದರಿಂದ ಬಹುಶಃ ಮುಖ್ಯಮಂತ್ರಿಗಳ ಜೊತೆನೂ ನನ್ನ ಒಡನಾಟ ಇದೆ. ಮೊದಲು ಈಗ ಉಪಮುಖ್ಯಮಂತ್ರಿಗಳ ಜೊತೆ ಹೆಚ್ಚು ಒಡನಾಟ ಇಟ್ಕೊಂಡಿದ್ದೀವಿ. ಈಗ ನಿಮಗೆ ಗೊತ್ತಿರೋ ಹಾಗೆ ನಾನು ಬೆಳೆದಿರೋದೇ ಸಹಕಾರಿ ಕ್ಷೇತ್ರದಲ್ಲಿ. ನಾನು ಸಹಕಾರಿಯಾಗೇ ನಾನು ಬೆಳೆದು ಬಂದಿದ್ದೀನಿ, ಸಹಕಾರಿಗೆ ಬೆಳ್ಕೊಂಡು ಹೋಗ್ತೀನಿ. ಸರ್ಕಾರದಲ್ಲಿ ಏನಾದ್ರು ನಾನು ಗುರುತಿಸ್ಕೊಟ್ರೆ ನಾನೇನು ಬೇಡಲ್ಲ ಅನ್ನೋದು ಹೇಳಿ. ಹೌದು, ಅದು ಸಹಜ. ಆತನಿಗೂ ಗೊತ್ತು, ನನಗೂ ಗೊತ್ತು. ಏನ್ ನಮ್ಮ ಅಭಿಮಾನಿಗಳು ಅಭಿಮಾನಿ ಹೇಳ್ತಾರಪ್ಪ. ಈಗ ಅಭಿಮಾನಿ ಹೇಳ್ತಾರೆ, ತಪ್ಪು ಅಂತಲ್ಲ. ಅವ್ರವ್ರು ಇವೆಲ್ಲ ವಾಕ್ಸೋದ್ರೆ ಏನು ಹೇಳ್ಬೋದು? ಬಿಡ್ತಾರ ಮಾಡೇ ಮಾಡ್ತಾ ಕೊಡ್ತಾರೆ. ನಾವೇ ಹಿಂದೆ ಬಿದ್ದು ಡೆಲ್ಲಿಗೆ ಹೋಗೋದು. ಸರ್, ನಾನು ನನ್ನ ಕೆಲಸ ಮಾಡ್ತೀನಿ, ದೇವ್ರಿಗೆ ಬಿಡ್ತೀನಿ ವರ ಕೊಡೋದು. ಫಸ್ಟ್ ಕೆಲಸ ಮಾಡ್ತೀನಿ, ದೇವ್ರಿಗೆ ಬಿಡ್ತೀನಿ ವರ ಕೊಡೋದು. ಆ ಥರ ಕಾಂಗ್ರೆಸ್ ಪದಲ್ಲಿ ನಾನು ಇದ್ದೀನಿ. ನಮ್ಮ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು, ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿ ನನಗೊಂದು ಅವಕಾಶ ಕೊಡಬೇಕು ಅಂತ ಕೇಳಿದ್ದೀನಿ. ಸೆಂಟ್ರಲ್ ಒಂದು 2.5 ವರ್ಷ ಆದಮೇಲೆ ನಿಮಗೊಂದು ಅವಕಾಶ ಕೊಡ್ತೀವಿ ಅಂತ ಒಂದು ಮಾತು ಕೊಟ್ಟಿದ್ದಾರೆ. ಆ ಮಾತು ಮೇಲೆ ನನ್ನ ಹತ್ರ ಕೊಡ್ತಾರೆ ಅಂತ ನಂಬಿಕೆ ನನಗಿದೆ ಸರ್. ಮತ್ತೊಂದು ಕಡೆ ಸಚಿವರು ಸ್ಪಷ್ಟ ಪ್ರತಿಕ್ರಿಯೆ ಕೊಡಲು ಹಿಂದೇಟು ಹಾಕ್ತಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಭೇಟಿ ವೇಳೆ ನಾಯಕರು ಏನೇನೋ ಚರ್ಚೆ ನಡೆಸಿದ್ರು ಎಂಬ ಪ್ರಶ್ನೆಗೆ ಗೊತ್ತಿಲ್ಲ ಅಂತಿದ್ದಾರೆ. ಈ ನಡುವೆ ಸಚಿವ ಈಶ್ವರ್ ಖಂಡ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಪುಟ ರಚಿಸುವ ಪರಮಾಧಿಕಾರ ಇದೆ ಎಂದಿದ್ದಾರೆ. ನಾನಿನ್ನೂ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿಲ್ಲ. ನಾನು ನಿಮಗೆ ಕೇಳ್ತೀನಿ, ಏನು ಸ್ವಾಮಿ ಏನು ಮಾಡ್ಕೊಂಡ್ಬಂದ್ರಿ ಅಂತ. ಅದನ್ನು ಕೇಳಿ ತಿಳ್ಕೊಂಡು ಆಮೇಲೆ ನಿಮ್ಗೆ ಹೇಳ್ತೀನಿ. ಸಿಗದೇ ಇರೋದು ನೋಡಿದ್ರೆ ಬೇರೆ ಏನಾದರೂ ಚರ್ಚೆ ಮಾಡೋ ಪ್ರಯತ್ನದಲ್ಲಿ ಇದೆಯಾ ಸರ್ ಹೈಕಮಾಂಡ್? ಅಲ್ಲ, ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ ಮೇಲೆ ವಿಷಯ ಗೊತ್ತಾಗುತ್ತೆ ಅಲ್ವಾ? ಮಾತಾಡ್ದೇನೆ ಹೇಳ್ಬಿಟ್ರೆ ಸರಿ ಇರಲ್ಲ. ಅದಕ್ಕೆ ನಾನು ಮಾತಾಡ್ತೀನಿ. ಸಹಜವಾಗಿ ಡೆಲ್ಲಿಗೆ ಹೋದಾಗ AICC ಅಧ್ಯಕ್ಷರನ್ನು ಭೇಟಿ ಮಾಡಿರ್ತಾರೆ. ಅದೇನು ಅಲ್ಲೇನು ಮಾತಾಡೋದು ನಮ್ಗೆ ಗೊತ್ತಿಲ್ಲಪ್ಪ. ಮಾಧ್ಯಮಗಳಲ್ಲಿ ನೀವು ತಾನೇ ತೋರಿಸೋದು, ಪ್ರಿಂಟ್ ಮೀಡಿಯಾದವ್ರು ಬರೀತಾರೆ, ಅಷ್ಟೇ ನಮಗೆ ಗೊತ್ತಿರೋದು. ನೋಡಿ, ಇದು ಮಾನ್ಯ ಮುಖ್ಯಮಂತ್ರಿಗಳ ಪರಮಾಧಿಕಾರ.
ಮುಖ್ಯಮಂತ್ರಿಗಳು ವರಿಷ್ಠರು ಇದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ. ಮತ್ತೊಂದು ಕಡೆ ಹೈಕಮಾಂಡ್ ಅಂಗಳದಲ್ಲಿ ರಾಜ್ಯದ ಸಂಪುಟ ವಿಚಾರ ತಣ್ಣಗಾದಂತೆ ಕಾಣ್ತಿದೆ. ಆದ್ರೆ ಈ ಶಾಸಕರು ಮಾತ್ರ ಆಗ ಅವಕಾಶ ಸಿಗಲಿದೆ, ಈಗ ಅವಕಾಶ ಒದಗಿ ಬರಲಿದೆ ಎಂಬ ಆಸೆ ಕಂಗಳಿಂದ ಎದುರು ನೋಡ್ತಿದ್ದಾರೆ. ದೆಹಲಿಯಿಂದ ಮಹೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.